ಜಗ್ಗಿ ಮಾಸ್ಟ್ರು ತುಂಬ JCL ಅಂತ ಕ್ರಿಕೆಟ್ ಲೀಗ್ ನಡೆಸ್ತಾ ಇದ್ದಾರೆ. ಎಲ್ಲ ಕೊರಿಯೋಗ್ರಾಫರ್ಸ್ನ ಸೇರಿಸಿ ಡ್ಯಾನ್ಸರ್ಸ್ನೆಲ್ಲ ಸೇರಿಸಿ ತುಂಬ ಥ್ಯಾಂಕ್ಸ್. ಯಾಕಂದರೆ ಈ ಥರ ಅವಾಗವಾಗ ಒಂದೊಂದು ಮ್ಯಾಚ್ ನಡೀತಾ ಇದ್ದರೆ ನಮಗೂ ಒಂದು ವಾರ್ಮ್ ಅಪ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಒಂದು ಅದ್ಭುತವಾಗಿ ಒಂದು ಒಳ್ಳೆ ಗ್ರೌಂಡಲ್ಲಿ ಒಂದು ಏನು ಹೇಳ್ತೀರಾ, ಈ ಥರ ಒಂದು ಪಿಚ್ಚು ಅದು ನೋಡೋಕ್ಕೆ ತುಂಬ ಸ್ಟ್ಯಾಂಡರ್ಡಾಗಿ ನ್ಯಾಷನಲ್ ಇದ್ರ ಥರ ಮಾಡಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ನಾವು ಯಾರು ಈ ಥರ ಮಾಡಿರಲಿಲ್ಲ. ಈ ಥರ ಗ್ರೌಂಡ್ಸಲ್ಲಿ ಈ ಥರ ಇದರಲ್ಲಿ ಯಾರೂ ಟ್ರೈ ಮಾಡಿರಲಿಲ್ಲ. ನಮ್ಮ ಜಗ್ಗಿ ಮಾಸ್ಟರ್ ಟ್ರೈ ಮಾಡಿದ್ದಾರೆ ಈ ಥರ ಗ್ರೌಂಡಲ್ಲಿ ಆಡ್ಸೋದಕ್ಕೆ. ಪಾಪ ನಿಜ ಹೇಳ್ಬೇಕಾದ್ರೆ ಭಾಳ ಆರ್ಗನೈಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಆರ್ಗನೈಸಿಂಗ್ ಮಾಡೋದು ನಾವು ಈಸಿ ಅಂದ್ಕೊಂಡ್ಬಿಡ್ತೀವಿ. ಒಂದು ಆರ್ಗನೈಸಿಂಗ್ ಮಾಡೋದನ್ನ ಇಷ್ಟು ಟೀಮ್ನ ಸೇರಿಸ್ಬೇಕು, ಆಮೇಲೆ ಒಬ್ಬೊಬ್ಬರು ಮಾತುಗಳನ್ನ ಕೇಳಬೇಕು, ಎಲ್ಲನೂ ಅವರು ಅದನ್ನು ತೊಗೊಂಡು ಮೈಂಡಲ್ಲಿ ತೊಗೊಂಡು ಎಲ್ಲರಿಗೂ ಸಮಾಧಾನ ಆಗೋ ಥರ ಮಾಡಿಕೊಂಡು. ಯಾಕಂದರೆ ಒಬ್ಬ ಕೊರಿಯೋಗ್ರಾಫರ್ಸ್ ನಿಮ್ಗೆ ಗೊತ್ತಿರುತ್ತೆ ಏನಂದರೆ ಒಬ್ಬೊಬ್ರು ಮೈಂಡ್ ಸೆಟ್ ಒಂದೊಂದು ಥರ ಇರ್ತದೆ, ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ. ಅವ್ರನ್ನೆಲ್ಲರೂ ಒಂದು ಮೈಂಡ್ ಸೆಟ್ ತರಬೇಕು, ಆಮೇಲೆ ಎಲ್ಲರೂ ಸ್ವಲ್ಪ ಸಮಾಧಾನ ಮಾಡಿಸ್ಬೇಕು, ಖುಷಿ ಪಡಿಸ್ಬೇಕು. ಆಮೇಲೆ ಇಂಥ ಜಾಗದಲ್ಲಿ ಕರ್ಕೊಂಡ್ಬಂದು ಕ್ರಿಕೆಟ್ ಆಡ್ಸೋದು ನಾವೆಲ್ಲರೂ ಅವ್ರು ಸಪೋರ್ಟ್ ಮಾಡಬೇಕು. ತುಂಬ ಥ್ಯಾಂಕ್ಸ್ ಜಗ್ಗಿ ಮಾಸ್ಟರ್. ತುಂಬ ಲವ್ಯ, ತುಂಬ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಈ ಗ್ರೌಂಡ್ ನಂಗೆ ತುಂಬ ಇಷ್ಟ ಆಯಿತು ನೀವು ಮಾಡಿಸಿರೋದು. ಇದು ನನಗೆ ಬೆನ್ನೆಲುಬಾಗಿ ನನಗೆ ನಿಂತಿದ್ದೇನೆ ಜಗ್ಗಿನೇ. ಏನಕ್ಕೆ ಹೇಳ್ತೀನಿ ಅಂದರೆ ನನಗೆ ಪ್ರತಿಯೊಂದಲ್ಲೂ ಜಗ್ಗಿ ಮಾಸ್ಟರ್ ತುಂಬ ಹೆಲ್ಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ. ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ಅದು ಇಲ್ಲಿ ಹೇಳ್ಬಾರ್ದು. ಯಾಕಂದರೆ ಅಷ್ಟು ಚೆನ್ನಾಗಿ ನನಗೆ ಅದನ್ನು ಪ್ರೀತಿಯಿಂದ ಮಾಡಿಕೊಟ್ಟಿದ್ದಾರೆ. ಅದನ್ನು ನಿಜವಲ್ಲ ಯಾವಾಗ ನಾವು ತೀರ್ಸೋಕೆ ಆಗೋದಿಲ್ಲ. ಬಟ್ ನೋಡೋಣ, ತುಂಬ ಖುಷಿ ಆಯಿತು ನನಗೆ ಜಗ್ಗಿ ಮಾಸ್ಟರ್. ನಾವು KCCL ಮಾಡ್ಬೇಕಾದ್ರೆ ನಮಗೆ ತುಂಬ ಬ್ಯಾಕ್ ಬೋನ್ ಆಗಿ ನಿಂತು ಕೆಲಸ ಮಾಡಿದ್ದಾರೆ. ಎಲ್ಲನೂ ವ್ಯವಸ್ಥೆ ಮಾಡಿಕೊಟ್ಟಿದ್ರು ನಮಗೆ ಜಗ್ಗಿ ಮಾಸ್ಟರ್. ಇವ್ರು ಈಗ ಮಾಡ್ತಾ ಇದ್ದಾರೆ, ನಾವು ನಿಲ್ಲಬೇಕು, ಮಾಡಬೇಕು. ಅವರು ಕೂಡ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ಖುಷಿ ಆಗ್ತದೆ. ಅದು ಫಸ್ಟ್ ಮ್ಯಾಚು ನನಗೆ ತುಂಬ ವರ್ಷ ಆಗಿತ್ತು. ನಮಗೆ ಯಾವತ್ತೂ ಮುರಳಿ ಮಾಸ್ಟರ್ ಮೇಲೆ ಬಿದ್ದಿರಲಿಲ್ಲ. ನಂಗೆ ಭಾಳ ಖುಷಿ, ಮುರಳಿ ಮಾಸ್ಟರ್ ಮೇಲೆ ಆಡಬೇಕು ಅಂತಿತ್ತು. ಇವತ್ತು ಅವ್ರು ಕಟ್ಟಾಗ್ತೀನಿ ಅಂದರೆ ನಾವು ಬಿಡಿಸ್ಕೊತಾ ಇದ್ದೀವಿ ಅಂತ ಹೇಳ್ತೀನಿ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಮ್ಮ ಟೀಮ್ ಹೆಸರು ಟೀಮ್ ಸಿಸ್ದರ್ಸ್ ಅಂತ. ನಾನು ಸೈ ರಮೇಶ್ ಮಾತಾಡ್ತಾ ಇದ್ದೀನಿ. ಹಾಗೆ ನಮ್ಮ ಜಗ್ಗಿ ಬಗ್ಗೆ ಹೇಳಬೇಕಾದ್ರೆ ಮಾಸ್ಟರ್ ಹೇಳ್ದಂಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟಿವ್ ಕ್ಯಾರೆಕ್ಟ್ರು. ಅವ್ನು ಎಷ್ಟು ಹಾರ್ಡಾಗಿ ಕಾಣಿಸ್ತಾನೋ ಅಷ್ಟೇ ಸಾಫ್ಟ್, ಮೃದು ಮನಸ್ಸು. ಯಾಕಂದರೆ ಯಾಕೆ ಹೆಂಗೆ ಹೇಳ್ತೀನಿ ಅಂದರೆ ಎಲ್ಲರನ್ನೂ ಹ್ಯಾಂಡ್ಲ್ ಮಾಡೋದು ರಫ್ ಆಗಿ ಅಂತಾನೆ. ಬಟ್ ಆದರೆ ಅವನು ಅದಲ್ಲ, ಅವ್ನು ಒಳಗಡೆ ಗುಣನೇ ಬೇರೆ ಇದೆ. ಅದು ನಮಗೆ ಗೊತ್ತಿರುತ್ತೆ. ಮುರಳಿ ಮಾಸ್ಟರ್ ಹೇಳ್ದಂಗೆ ಭಾಳ ಸಾಫ್ಟ್ ವ್ಯಕ್ತಿ. ಹಾಗೆ ಈ ಆರ್ಗನೈಸ್ ಮಾಡಿದಾನಲ್ಲ, ಇದು ಅದ್ಭುತವಾಗಿ ಮಾಡಿದ್ದಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ಲೆವೆಲಲ್ಲಿ ಮಾಡ್ತಾನೆ ಅಂತ. ನಿಜವಾಗ್ಲೂ ಮನಸ್ಸಿಂದ ಹೇಳ್ತಾ ಇದ್ದೀನಿ. ಈ ಲೆವೆಲ್ಗೆ ನಾವು ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಾನು ಮಾಡಿದ್ದೆ ಒಂದು ಲೀಗು, ಬಟ್ ಈ ಲೆವೆಲ್ಗೆ ಮಾಡಿಲ್ಲ. ಇರೋದು ಒಪ್ಕೋಬೇಕು. ಬಟ್ ಈ ಲೆವೆಲ್ಗೆ ಮಾಡಿದ್ದಾನೆ, ಪಾಪ ಕಷ್ಟಪಟ್ಟಿದ್ದಾನೆ. ಅದಕ್ಕೆ ಅವ್ನಿಗೆ ಸಕ್ಸಸ್ ಸಿಗಲಿ. ಇದೇ ರೀತಿ ಇನ್ನೂ ತುಂಬ ಲೀಗ್ಗಳು ಮಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಜಗ್ಗಿ ಮಾಸ್ಟರ್. ಸೊ ವಿಷಯ ಇಷ್ಟೇ, ಯಾಕೆ ಆಡಬೇಕು ನಮ್ಮ ಕ್ಯಾಪ್ಟನ್ಸ್ಗಳು ಅಂತಂದಾಗ ಅವ್ರಿಗೋಸ್ಕರ ಮಾಡಿರೋದು ಈ ಕ್ರಿಕೆಟ್. ಸೊ ನಮ್ಮ ಕ್ಯಾಪ್ಟನ್ಸ್ಗಳು ಆಡಿಲ್ಲ ಅಂತಂದರೆ ಮಜಾ ಇರೋದಿಲ್ಲ. ಅವರು ಎಂಥ ಬ್ಯುಸಿ ಇದ್ರೂ ನನಗೋಸ್ಕರ ಎಲ್ಲರೂ ಟೈಮ್ ಕೊಟ್ಟು ಇವತ್ತು ಬಂದಿದ್ದಾರೆ. ಸೊ ನನ್ನ ಕೈಲಾಗಿದ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನೂ ಆಗಬೇಕಾಗಿತ್ತು. ನಾನು ಇನ್ನೂ ಏನೇನೋ ಮಾಡಿ ಅಂದ್ಕೊಂಡಿದ್ದೆ, ಇನ್ನೇನೇನೋ ಆಗಬೇಕು ಅಂತ. ಸೊ ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಆರ್ಟಿಸ್ಟಿಂದ ಹಿಡಿದು ನಮ್ಮ ಎಲ್ಲ ಚಾನಲ್ಸಿಂದ ಹಿಡಿದು ನಮ್ಮ ಎಲ್ಲ ಕೊರಿಯೋಗ್ರಾಫರ್ ಮಾಸ್ಟರ್ಗಳಿಂದ ಪ್ರತಿಯೊಬ್ಬ ಡ್ಯಾನ್ಸರಿಂದ ಹಿಡಿದು ಸೊ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಫ್ಯಾಮಿಲಿ ಕೂಡ ಸಪೋರ್ಟಿವ್ ಆಗಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಎಲ್ಲ ಚೆನ್ನಾಗಿದ್ದಾರೆ ಸರ್. ಸೊ ನಮ್ಮ ಕ್ರಿಕೆಟ್ ಮ್ಯಾಚ್ಗೆ 16 ಟೀಮ್ ಇದೆ. 16 ಟೀಮಲ್ಲಿ ಒಬ್ಬೊಬ್ಬರು ಮೇನ್ ಕ್ಯಾಪ್ಟನ್ಸ್ ಮಾಸ್ಟರ್ಗಳನ್ನ ಲೀಡರ್ ಮಾಡಿ, ಸೊ ಅದು ಒಂದು 15 ಜನ ಇರ್ತಾರೆ. ಒಂದು ಟೀಮ್ ಗ್ರೂಪಲ್ಲಿ 15 ಜನ ಇರ್ತಾರೆ. ಸರ್ ಫ್ಯೂಚರ್ ಪ್ಲಾನ್ ಇಲ್ಲ ಸರ್. ಈ ಮ್ಯಾಚ್ಗೆ ಬರ್ತಿದ್ದಾರೆ ಫ್ಯೂಚರ್ ಪ್ಲಾನ್. ನಮ್ಮ ವಶಿಷ್ಠ ಅವರು ಬರ್ತಿದ್ದಾರೆ ಫೈನಲ್ಸ್ಗೆ. ಸೊ 40 ಜನ ಆರ್ಟಿಸ್ಟ್, ನಮ್ಮ ಕಾಕ್ರೋಚ್ ಆಗಿರ್ಬೋದು, ನಮ್ಮ ಸುಮಾರು ಚಂದನ್ ಶೆಟ್ಟಿ ಆಗಿರ್ಬೋದು, ಆಲ್ಮೋಸ್ಟ್ ಸೀರಿಯಲ್ ಗಿಚ್ಚಿಗಿಲಿ, ರಾಜಾರಾಣಿ ಎಲ್ಲ ಸೀರಿಯಲ್ ಆರ್ಟಿಸ್ಟ್ಗಳು ಬರ್ತಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಸೊ ವಿಜೇತ ತಂಡಕ್ಕೆ ಮತ್ತು ವಿನ್ನಿಂಗ್ ಪ್ಲೇಸ್ಗೆ 50,000, ಸೆಕೆಂಡ್ ಪ್ಲೇಸ್ 30,000, ಮತ್ತು ಥರ್ಡ್ ಪ್ಲೇಸ್ 25,000, ಮತ್ತು ನಾಲ್ಕನೇ ಪ್ರೈಸು ಕೂಡ ಇಟ್ಟಿದ್ದೀವಿ, ಅದು 10,000 ಇದೆ. ಪ್ರತಿ ವರ್ಷ ಮಾಡೋದಕ್ಕಿಂತ ಈಗ ನಾವೆಲ್ಲರೂ ಈಗ ಫಸ್ಟ್ ಒಂದ್ಸಲ ನಮ್ಮ ಮುರಳಿ ಮಾಸ್ಟರ್ ಮಾಡಿದ್ರು, ಸೈ ರಮೇಶ್ ಮಾಸ್ಟರ್ ಮಾಡಿದ್ರು, ಭೂಷಣ್ ಮಾಸ್ಟರ್ ಮಾಡಿದ್ರು, ರುದ್ರ ಮಾಸ್ಟರ್ ಮಾಡಿದ್ರು. ಸೊ ಈಗ ನಾನು ಮಾಡ್ತಾ ಇದ್ದೀನಿ. ಅದು ಏನಕ್ಕೆ ಮಾಡಿದ್ವಿ ಅಂತಂದರೆ ಎಲ್ಲ ಕಡೆ ಅದು ನಾವೆಲ್ಲ ಒಂದೊಂದು ಕಡೆ ಮಾಡಿಕೊಂಡು ಕೊನೆಗೆ ನನ್ನ ಆಸೆ ಏನಂತಂದರೆ, ನಮ್ಮ ಮುರಳಿ ಮಾಸ್ಟರ್ ಆಸೆನೇ ಒಂದೇ ಇರೋದು, ಎಲ್ಲ ಮಾಸ್ಟರ್ಗಳು ಸೇರಿ ವರ್ಷಕ್ಕೊಂದು ಮ್ಯಾಚ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅದು ಅತಿ ಶೀಘ್ರದಲ್ಲಿ ಅದಾದರೆ ತುಂಬ ಖುಷಿ ಆಗ್ತದೆ. ಸೊ ಎಲ್ಲರೂ ಹಂಗೆ ಸಪೋರ್ಟ್ ಮಾಡಬೇಕಷ್ಟೇ. ಈಗ ನಾವೆಲ್ಲ ಅಂದ್ಕೊಳ್ಳೋದು ಈಸಿ, ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಅದು ಎಲ್ಲರೂ ಒಗ್ಗಟ್ಟಾಗಿದ್ರೆ ಅದು ತುಂಬ ಖುಷಿ ಆಗುತ್ತೆ. ಸೊ RCB ಸರ್, ನಾನು ಪ್ರತಿಯೊಂದು ಮ್ಯಾಚಲ್ಲೂ ಕೂಡ ನನ್ನ ಬೆನ್ನಿಂದ ನೋಡಿ 18 ಇರೋದು.
ಸೊ ನನ್ನ ಜೆರ್ಸಿ ಕಲರು ರೆಡ್ಡೇ ಇರೋದು. ಯಾಕೆ ಅಂತಂದ್ರೆ ನಾನು RCB ಫ್ಯಾನ್ಸು. ಎಲ್ಲ ಆಡ್ಕೊಂಡು ಈ ಸಲ RCB ನಂದು ಇವರೆಲ್ಲ ನಡೆಸಿದಾಗ ನಾವು ಸೋತ್ಕೊಂಡು ಬಂದಾಗ ನೋಡಿದ RCB ಏನಾಯ್ತು ಅಂತ ಹೇಳೋರು. ಆದ್ರೆ ಇವತ್ತು ಏನಾಯ್ತು, ಕಪ್ ನಮ್ದಾಯ್ತು ಅಷ್ಟೇ. ಹಂಗೇನೆ ನೀನು ಬೆಳಗ್ಗೆನೂ ಗೆದ್ದಲ್ಲ, ಫಸ್ಟ್ ಮ್ಯಾಚ್ ಗೆದ್ದಿದ್ದಾರೆ ಜಗ್ಗಿ ಅವರು. ಫಸ್ಟ್ ಮ್ಯಾಚ್ ಗೆದ್ವಿ. ಸೊ ಕಲಾಧಾರೆ ಅಂದ್ರೆ ನಂದೇ ಅದು. ಅಂದ್ರೆ ನಾನು ಆಡಂಗಿಲ್ಲ, ಆರ್ಗನೈಸ್ ಟೀಮ್, ಹಂಗಾಗಿ ನಮ್ಮ ಹುಡುಗರು ಆಡಿಸಿದ್ವಿ, ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಸರ್